ಓಂ ದಾಶರಥಾಯ ವಿದ್ಮಹಿ ಸೀತವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್. ಜನವರಿ 22 ಈ ದಿನವು ನಮ್ಮ ಭಾರತದ ಇತಿಹಾಸದಲ್ಲಿ ಐತಿಹಾಸಿಕ ದಿನ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದರೆ ಜನವರಿ 22ರಂದು ಅದೆಷ್ಟೋ ಭಾರತೀಯರ ಕನಸು ನನಸಾಗುವಂತಹ ದಿನ. ಜನವರಿ 22 ಸಮಯ ಸುಮಾರು 12:20ಕ್ಕೆ ಅಭಿಜಿತ್ ಮುಹೂರ್ತದಲ್ಲಿ ನಮ್ಮ ರಾಮ ಮಂದಿರವು ಅಯೋಧ್ಯೆಯಲ್ಲಿ ಉದ್ಘಾಟನೆಯಾಗುತ್ತದೆ. ಮತ್ತು ಈ ರಾಮ ಮಂದಿರದ ಪ್ರಯುಕ್ತವಾಗಿ ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆಯಾಗುವ ವಿಷಯವೇನೆಂದರೆ ನಮ್ಮ ರಾಜ್ಯದ ಹೆಮ್ಮೆಯ ಶಿಲ್ಪಿಯಾದಂತಹ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದಂತಹ ಬಾಲರಾಮನ ಈ ವಿಗ್ರಹವು ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಸ್ಥಾಪನೆಯಾಗುತ್ತದೆ. ಮತ್ತು ಅರುಣ್ ಯೋಗಿರಾಜ್ ಅವರು ಆ ಬಾಲರಾಮನ ಪ್ರತಿಮೆಯ ಕೆತ್ತನೆ ಮಾಡಲು HD ಕೋಟೆಯ ಕಲ್ಲನ್ನು ಉಪಯೋಗಿಸಿದ್ದಾರೆ. ಈ HD ಕೋಟೆಯ ಕಲ್ಲಿನ ವಿಶೇಷತೆ ಏನೆಂದರೆ ಈ ಕಲ್ಲಿನಿಂದ ಯಾವುದೇ ರಿಯಾಕ್ಷನ್ ಕಂಡು ಬರುವುದಿಲ್ಲ. ಅಂದರೆ ನಾವು ಆ ಕಲ್ಲಿನಿಂದ ಯಾವುದೇ ಪ್ರತಿಮೆಯನ್ನು ಮಾಡಿ ಆ ಪ್ರತಿಮೆಗೆ ಅಭಿಷೇಕ ಮಾಡಿ ಆ ಅಭಿಷೇಕದ ತೀರ್ಥ ಅಥವಾ ಪ್ರಸಾದವನ್ನು ನಾವು ಸೇವಿಸಿದರೆ ನಮ್ಮ ದೇಹಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಹಾಗೆಯೇ ಈ ಅಯೋಧ್ಯೆಯಿಂದ ಬರೀ ಉತ್ತರ ಪ್ರದೇಶ ರಾಜ್ಯಕ್ಕಷ್ಟೇ ಅಲ್ಲದೆ ಇಡೀ ಭಾರತ ದೇಶದ ಅಭಿವೃದ್ಧಿಗೆ ಇದು ತುಂಬ ಲಾಭ ಮಾಡಿಕೊಡುತ್ತದೆ. ಯಾಕಂದರೆ ಅಯೋಧ್ಯೆ ಧಾಮ್ ಜಂಕ್ಷನ್ ಎಂಬ ಒಂದು ಹೊಸ ರೈಲ್ವೆ ಸ್ಟೇಷನ್ ಅನ್ನು ಪ್ರಾರಂಭಿಸಿದ್ದಾರೆ. 2 ಅಮೃತ್ ಭಾರತ್ ಟ್ರೈನ್ ಹಾಗೂ 6 ವಂದೇ ಭಾರತ್ ಟ್ರೈನ್ ಅನ್ನು ಪ್ರಾರಂಭಿಸಿದ್ದಾರೆ. ಈ ಎಲ್ಲ ಟ್ರೈನ್ಗಳು ಭಾರತದ ಬೇರೆ ಬೇರೆ ಕಡೆಯಿಂದ ಪ್ರಾರಂಭವಾಗಿ ನಂತರ ಬಂದು ಅಯೋಧ್ಯೆಗೆ ತಲುಪುತ್ತದೆ. ಮತ್ತು ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಪ್ರಾರಂಭಿಸಿದ್ದಾರೆ. ಈ ಎಲ್ಲ ಅಭಿವೃದ್ಧಿಗಳಿಂದ ಮುಂಬರುವ ದಿನಗಳಲ್ಲಿ ಸುಮಾರು 2ರಿಂದ 3 ಕೋಟಿಯಷ್ಟು ಜನರು ಅಯೋಧ್ಯೆಗೆ ಬರಲಿದ್ದಾರೆ. ಈ ಎಲ್ಲ ಅಭಿವೃದ್ಧಿಗಳಿಂದ ಅವರಿಗೆ ಇನ್ನಷ್ಟು ಲಾಭ ಉಂಟು ಮಾಡಿಕೊಡುತ್ತದೆ ಮತ್ತು ಬರುವ ಭಕ್ತಾದಿಗಳಿಂದ ಹೊಸ ಹೋಟೆಲ್, ಬಿಡದಿ, ವಸತಿ ಅಂಗಡಿಗಳು ಪ್ರಾರಂಭವಾಗುವುದರಿಂದ ಅದೆಷ್ಟೋ ಬಡ ಕುಟುಂಬಗಳಿಗೆ ಇದು ಒಂದು ದಾರಿದೀಪ ಮಾಡಿಕೊಡುತ್ತದೆ. ಮತ್ತು ರಾಮ ಮಂದಿರದ ತೀರದಲ್ಲಿ ಹರಿಯುವ ನದಿಯ ಹೆಸರು ಸರಾಯು ನದಿ. ಈ ಸರಾಯು ನದಿಯ ಸ್ವಚ್ಛತೆಯಾಗಿದೆ, ಅಭಿವೃದ್ಧಿಯಾಗಿದೆ ಮತ್ತು ಬೋಟಿಂಗ್ ಹಾಗೂ ಕ್ರೂಸ್ ಅನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ. ಈ ಸರಾಯು ನದಿಯ ತೀರದಲ್ಲಿ ಸಂಜೆಯ ಸಮಯಕ್ಕೆ ಭಜನೆ ಹಾಗೂ ಆರತಿ ನಡೆಯುತ್ತದೆ. ಈ ಭಜನೆ ಹಾಗೂ ಆರತಿ ಬರುವ ಪ್ರವಾಸಿಗರಿಗೆ ಮುಖ್ಯ ಆಕರ್ಷಣೆಯಾಗುತ್ತದೆ. ಮತ್ತು ಮುಂಬರುವ ದಿನಗಳಲ್ಲಿ ಈ ರಾಮ ಮಂದಿರದ ಪ್ರಯುಕ್ತವಾಗಿ ರಾಮ ಥೀಮ್ ಪಾರ್ಕ್ ಅನ್ನು ಪ್ರಾರಂಭಿಸುತ್ತಾರೆ ಮತ್ತು ಸುಮಾರು 251 ಅಡಿಯಷ್ಟು ಎತ್ತರ ಇರುವ ರಾಮನ ಪ್ರತಿಮೆಯನ್ನು ನಿರ್ಮಿಸುತ್ತಾರೆ. ಈ ಎಲ್ಲ ಅಭಿವೃದ್ಧಿಗಳಿಂದ ಮುಂಬರುವ ದಿನಗಳಲ್ಲಿ ಈ ನಮ್ಮ ರಾಮ ಮಂದಿರದ ಪ್ರಯುಕ್ತವಾಗಿ ಬರೀ ಭಾರತ ದೇಶಕ್ಕಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲೇ ನಮ್ಮ ಅಯೋಧ್ಯೆಯು ಸ್ಪಿರಿಚುವಲ್ ಕ್ಯಾಪಿಟಲ್ ಅಂದರೆ ಆಧ್ಯಾತ್ಮಿಕ ಕ್ಯಾಪಿಟಲ್ ಆಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆಯೇ ನಮ್ಮ ಈ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬೇಕಾದಂತಹ ಮುಖ್ಯ ಪ್ರಧಾನ ಅರ್ಚಕರಾಗಿ ಮೋಹಿತ್ ಪಾಂಡೆಯನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಮತ್ತು ರಾಮ ಮಂದಿರದ ಅಲಂಕಾರಕ್ಕೋಸ್ಕರ ನಾವು ಮಧ್ಯಪ್ರದೇಶದಿಂದ ಬೋಗನ್ವಿಲ್ಲಾ ಹೂಗಳನ್ನು ತರಿಸಿಕೊಳ್ತಿದ್ದೇವೆ. ಹಾಗೆಯೇ ರಾಮ ಮಂದಿರದ ಗಂಟೆಯು ಸುಮಾರು 620 kg ತೂಕವಿದ್ದು ಇದನ್ನು ನಾವು ತಮಿಳುನಾಡಿನಿಂದ ತರಲಾಗಿದೆ. ಇನ್ನೊಂದು ರಾಮ ಮಂದಿರದ ವಿಶೇಷತೆ ಏನೆಂದರೆ ರಾಮ ಮಂದಿರದ ಕಟ್ಟಡ ನಿರ್ಮಾಣದ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ಮಣ್ಣನ್ನು ಸುಮಾರು 2587 ವಿವಿಧ ಪವಿತ್ರ ಕ್ಷೇತ್ರಗಳಿಂದ ತರಲಾಗಿದೆ. ರಾಮ ಮಂದಿರದ ಕಟ್ಟಡ ನಿರ್ಮಾಣದಲ್ಲಿ ನಾವು ಯಾವುದೇ ಕಬ್ಬಿಣವನ್ನು ಬಳಸದೆ ಬರೀ ಕಲ್ಲನ್ನು ಬಳಸಿದ ಕಾರಣವಾಗಿ ಮುಂಬರುವ 1000 ವರ್ಷದವರೆಗೂ ಯಾವುದೇ ನವೀಕರಣ ಅಂದರೆ ರೀಕನ್ಸ್ಟ್ರಕ್ಷನ್ನ ಅವಶ್ಯಕತೆ ಇರುವುದಿಲ್ಲ. ಹಾಗೆಯೇ ನಮ್ಮ ಈ ರಾಮ ಮಂದಿರವು ಸುಮಾರು 380 ಅಡಿಯಷ್ಟು ಉದ್ದವಿದ್ದು 260 ಅಡಿಯಷ್ಟು ಅಗಲವಿದ್ದು 160 ಅಡಿಯಷ್ಟು ಎತ್ತರ ಇದೆ. ಇಡೀ ರಾಮ ಮಂದಿರದಲ್ಲಿ ಸುಮಾರು 392 ಕಂಬಗಳು ಹಾಗೆ 44 ಬಾಗಿಲುಗಳನ್ನು ನಾವು ನೋಡಬಹುದಾಗಿದೆ. ರಾಮ ಮಂದಿರದ 4 ಬೇರೆ ಬೇರೆ ಮೂಲೆಗಳಲ್ಲಿ, ಒಂದು ಮೂಲೆಯಲ್ಲಿ ಶಿವನ ದೇವಸ್ಥಾನ, ಇನ್ನೊಂದು ಮೂಲೆಯಲ್ಲಿ ಗಣೇಶನ ದೇವಸ್ಥಾನ, ಸೂರ್ಯನ ದೇವಸ್ಥಾನ ಹಾಗೂ ದೇವಿಯ ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ. ಹಾಗೆ ರಾಮ ಮಂದಿರದ ಉತ್ತರ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ಹನುಮನ ಮಂದಿರವನ್ನು ನಿರ್ಮಿಸಲಾಗಿದೆ. ಮತ್ತು ರಾಮ ಮಂದಿರದಲ್ಲಿ ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿ, ಮಹರ್ಷಿ ಅಗಸ್ತ್ಯ, ಮಹರ್ಷಿ ವಿಶ್ವಾಮಿತ್ರ ಈ ಎಲ್ಲ ಋಷಿಮುನಿಗಳ ಮಂದಿರವನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ರಾಮ ಮಂದಿರಕ್ಕೋಸ್ಕರ 70 ಎಕರೆ ಅಷ್ಟು ಜಾಗವನ್ನು ಮೀಸಲಿಡಲಾಗಿದೆ. ಈ 70 ಎಕರೆ ಜಾಗದಲ್ಲಿ ಸುಮಾರು 70% ಅಷ್ಟು ಜಾಗವು ಹಸಿರಾಗಿದ್ದು ಅದರಲ್ಲಿ ನಾವು ಗಿಡ, ಮರ, ವನ ಇನ್ನಷ್ಟು ಬೇಕಾದಂಥ ಉಪಯೋಗಕರ ಗಿಡವನ್ನು ನಾವು ಅಲ್ಲಿ ಬೆಳೆಸ್ತಿದ್ದೇವೆ. ರಾಮ ಮಂದಿರದ ಫೌಂಡೇಶನ್ ಅಂದರೆ ಅಡಿಪಾಯವು 14 ಮೀಟರ್ ತಿಕ್ಕಿದ್ದು RCCಯನ್ನು ನಾವು ಬಳಸಿದ್ದೇವೆ. ಹಾಗೆಯೇ ಈ ರಾಮ ಮಂದಿರದಲ್ಲಿ ಇನ್ನೊಂದು ವಿಶೇಷವೇನೆಂದರೆ
ಆಗಿನ ಕಾಲದಲ್ಲಿ ರಾಮನ ಸೇತುವೆ ನಿರ್ಮಾಣ ಮಾಡುವಾಗ ಒಂದು ಅಳಿಲು ಸೇವೆ ಮಾಡಿತ್ತಂತೆ. ಹಾಗೆಯೇ ಈ ರಾಮ ಮಂದಿರದ ನಿರ್ಮಾಣದ ಸಮಯದಲ್ಲಿ ಸುಮಾರು ಕಾಶಿಯಿಂದ ಒಂದಷ್ಟು ಭಿಕ್ಷುಕರ ಕುಟುಂಬ ಹಾಗೂ ಭಿಕ್ಷುಕರು ಎಲ್ಲರೂ ಸೇರಿ ಸುಮಾರು 4.5 ಲಕ್ಷ ಅಷ್ಟು ಹಣವನ್ನು ದಾನ ಮಾಡಿದ್ದಾರೆ. ಹಾಗೆಯೇ ಜನವರಿ 22 ರಾಮ ಮಂದಿರ ಉದ್ಘಾಟನೆಯಾದ ನಂತರ ಸುಮಾರು 30 ಲಕ್ಷಕ್ಕಿಂತಲೂ ಹೆಚ್ಚು ಭಾರತ ಕುಟುಂಬಗಳಿಗೆ ರಾಮ ಮಂದಿರದ ಅಕ್ಷತೆ ಕಾಳಿನ ವಿತರಣೆಯ ಸಕಲ ಸಿದ್ಧತೆಗಳಾಗಿವೆ. ಆ ಜನವರಿ 22ರಂದು ನಾವೆಲ್ಲರೂ ನಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚುತ್ತಾ ರಾಮ ಭಜನೆ ಮಾಡುತ್ತಾ ರಾಮನನ್ನು ಸ್ಮರಿಸುತ್ತಾ ಐತಿಹಾಸಿಕ ದಿನದ ಭಾಗಿಯಾಗೋಣ. ಈ ರಾಮ ಮಂದಿರದ ಪ್ರಯುಕ್ತವಾಗಿ ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನೇ ಇದ್ದರೂ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ಜೈ ಶ್ರೀರಾಮ್.